ಸಾಗಾಣೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ಗೆ ಡಿಆರ್ಐ ನೋಟಿಸ್ ಅನ್ನ ನೀಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರನ್ಯಾ ರಾವ್ಗೆ ಸಂಬಂಧಿಸಿದಂತಹ ಅತಿ ದೊಡ್ಡ ಸುದ್ದಿ. ಚಿನ್ನ ಅಕ್ರಮ ಕಳ್ಳ ಸಾಗಾಣೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ಗೆ ಡಿಆರ್ಐ ನೋಟಿಸ್ ಕೊಟ್ಟಿದೆ. 102.55 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ. ರನ್ಯಾ ರಾವ್ 127.3 ಕೆಜಿ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದು ತನಿಖೆಯಲ್ಲಿ ದೃಢ ಆಗಿದೆ. ಹೀಗಾಗಿ ರನ್ಯಾ ರಾವ್ಗೆ ಡಿಆರ್ಐ ನೋಟಿಸ್ ಅನ್ನ ನೀಡಲಾಗಿದೆ. 102.55 ಕೋಟಿ ರೂಪಾಯಿ ದಂಡವನ್ನ ಪಾವತಿಸಬೇಕು ಅಂತ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಾಟ ವಿಷಯದಲ್ಲಿ ಡಿಆರ್ಐ ಇಂದ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ ರನ್ಯಾಗೆ. ಕಳ್ಳ ಸಾಗಾಣೆ ವಸ್ತುಗಳನ್ನು 6 ತಿಂಗಳಲ್ಲಿ ವಸೂಲಿ ಮಾಡಬೇಕಾಗಿದೆ ಡಿಆರ್ಐ. ಇದರ ಮಧ್ಯೆ ಈಗ ಶೋಕಾಸ್ ನೋಟಿಸ್ ಅನ್ನ ರನ್ಯಾಗೆ ನೀಡಿದೆ. ಅಡ್ಜುಡಿಕೇಶನ್ ಮಾಡಿ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ ಡಿಆರ್ಐನಿಂದ. ಅಕ್ರಮ ಚಿನ್ನ ಸಾಗಾಟ ವಿಷಯದಲ್ಲಿ ಡಿಆರ್ಐ ನೋಟಿಸ್ ಇಶ್ಯೂ ಮಾಡಿದೆ ರನ್ಯಾಗೆ. ಕಳ್ಳ ಸಾಗಣೆ ಮಾಡಿದಂತಹ ವಸ್ತುಗಳನ್ನ 6 ತಿಂಗಳ ಒಳಗಾಗಿ ವಸೂಲಿ ಮಾಡಬೇಕಾಗಿರುತ್ತೆ ಡಿಆರ್ಐ. ಈ ಹಿನ್ನೆಲೆಯಲ್ಲಿ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಈಗ ದಂಡವನ್ನ ಪಾವತಿಸಲೇಬೇಕು. ಒಂದು ವೇಳೆ ದಂಡ ಪಾವತಿ ಮಾಡಲಿಲ್ಲ ಅಂದ್ರೆ ಆಸ್ತಿ ಮುಟ್ಟಿಗೋಲಿಗೂ ಸಹ ಅವಕಾಶ ಇರುತ್ತೆ. ಇಂದು ಜೈಲಿಗೆ ಹೋಗಿ ರನ್ಯಾ ರಾವ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ಡಿಆರ್ಐ ಇಂದ. 102 ಕೋಟಿ ದಂಡವನ್ನ ಪಾವತಿಸಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ದಂಡವನ್ನ ಪಾವತಿ ಮಾಡಲಿಲ್ಲ ಅಂದ್ರೆ ರನ್ಯಾ ರಾವ್ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೂ ಸಹ ಅವಕಾಶ ಇರುತ್ತೆ. ಹೀಗಾಗಿ 102 ಕೋಟಿ ದಂಡವನ್ನ ಪಾವತಿಸಲೇಬೇಕೀಗ. ಪಾವತಿಸಲಿಲ್ಲ ಅಂದ್ರೆ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸಹ ಅವಕಾಶ ಇದೆ. ಇವತ್ತು ಡಿಆರ್ಐ ಜೈಲಿಗೆ ಹೋಗಿ ರನ್ಯಾ ರಾವ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೀವು 102 ಕೋಟಿಯನ್ನ ದಂಡವಾಗಿ ಪಾವತಿಸಬೇಕು ಅಂತ. ಯಾಕಂದ್ರೆ ಈ ಕಳ್ಳ ಸಾಗಣೆ ವಸ್ತುಗಳನ್ನ 6 ತಿಂಗಳ ಒಳಗೆ ವಸೂಲಿ ಮಾಡಬೇಕು ಅನ್ನುವಂತಹ ನಿಯಮ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಡಿಆರ್ಐ ನೋಟಿಸ್ ಅನ್ನ ಕೊಡಲಾಗಿದೆ. ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ ರನ್ಯಾ ರಾವ್. ಈಗ ರನ್ಯಾ ರಾವ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. 102 ಕೋಟಿ ರೂಪಾಯಿಯನ್ನ ದಂಡವಾಗಿ ಪಾವತಿ ಮಾಡಬೇಕು ಅಂತ ಡಿಆರ್ಐನಿಂದ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಒಂದು ವೇಳೆ ರನ್ಯಾ ರಾವ್ ಈ ಹಣವನ್ನ ಪಾವತಿ ಮಾಡಲಿಲ್ಲ ಅಂದ್ರೆ ದಂಡವನ್ನ ಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳಲಾಗುತ್ತೆ. ರನ್ಯಾ ರಾವ್ 127.3 ಕೆಜಿ ಚಿನ್ನವನ್ನ ಕಳ್ಳ ಸಾಗಾಣೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜೈಲಲ್ಲಿದ್ದಾರೆ. ಹೀಗಾಗಿ ಅಕ್ರಮವಾಗಿ ಚಿನ್ನ ಸಾಗಾಟ ವಿಷಯದಲ್ಲಿ ಡಿಆರ್ಐ ನೋಟಿಸ್ ಅನ್ನ ನೀಡಲಾಗಿದೆ. ಈ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ರನ್ಯಾ ರಾವ್ 102 ಕೋಟಿಯನ್ನ ದಂಡವಾಗಿ ಪಾವತಿ ಮಾಡಬೇಕಾಗಿದೆ. ಕಳ್ಳ ಸಾಗಣೆ ಮಾಡಿದಂತಹ ವಸ್ತುಗಳನ್ನ 6 ತಿಂಗಳಲ್ಲಿ ವಸೂಲಿ ಮಾಡಬೇಕಾಗಿದೆ ಡಿಆರ್ಐ. ಹಾಗಾಗಿನೇ ಇವತ್ತು ನೋಟಿಸ್ ಅನ್ನ ನೀಡಲಾಗಿದೆ ರನ್ಯಾ ರಾವ್ಗೆ. ಒಂದು ವೇಳೆ ದಂಡವನ್ನ ಪಾವತಿ ಮಾಡಲಿಲ್ಲ ಅಂದ್ರೆ ರನ್ಯಾ ರಾವ್ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸಹ ಅವಕಾಶ ಇದೆ. ಚಿನ್ನ ಕಳ್ಳ ಸಾಗಾಟ ಪ್ರಕರಣದಲ್ಲಿ 2ನೇ ಆರೋಪಿಗೆ 62 ಕೋಟಿ ದಂಡ ವಿಧಿಸಲಾಗಿದೆ. 62 ಕೋಟಿ ದಂಡ ಪಾವತಿಸುವಂತೆ ಡಿಆರ್ಐನಿಂದ ನೋಟಿಸ್ ಇಶ್ಯೂ ಆಗಿದೆ. ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ತರುಣ್ ಕೊಂಡರಾಜುಗೆ 62 ಕೋಟಿ ದಂಡ ವಿಧಿಸಲಾಗಿದೆ. A2 ಆರೋಪಿ ತರುಣ್ ಕೊಂಡರಾಜಗೆ 67.6 ಕೆಜಿ ಕಳ್ಳ ಸಾಗಾಣೆ ದೃಢ ಆಗಿದೆ. ಅವರು ಕಳ್ಳ ಸಾಗಾಣೆ ಮಾಡಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಹಾಗಾಗಿ ಇವರಿಗೂ ಸಹ 67 ಕೋಟಿ ದಂಡವನ್ನ ವಿಧಿಸಲಾಗಿದೆ. ಭಾರತ್ ಜೈನ್ ಹಾಗೂ ಸಾಹಿಲ್ ಜೈನ್ 53 ಕೋಟಿ ದಂಡವನ್ನ ಪಾವತಿ ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ.
ಈ ಪ್ರಕರಣದ ಆರೋಪಿಗಳಿಗೆ ಎಷ್ಟೆಷ್ಟು ದಂಡ ವಿಧಿಸಲಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ರನ್ಯಾ ರಾವ್ಗೆ 102 ಕೋಟಿ ದಂಡ ವಿಧಿಸಿದ್ರೆ A2 ತರುಣ್ ಕೊಂಡರಾಜುಗೆ 62 ಕೋಟಿ ದಂಡ ವಿಧಿಸಲಾಗಿದೆ. ಇನ್ನು ಭರತ್ ಜೈನ್ ಹಾಗೂ ಸಾಹಿಲ್ ಜೈನ್ಗೆ 53 ಕೋಟಿ ದಂಡ ಪಾವತಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಎರಡನೇ ಆರೋಪಿಗೆ 62 ಕೋಟಿ ದಂಡವನ್ನ ವಿಧಿಸಿದ್ರೆ ಮೊದಲನೇ ಆರೋಪಿಯಾಗಿರುವ ರನ್ಯಾಗೆ 102 ಕೋಟಿ, ಮೂರನೇ ಆರೋಪಿ ಭರತ್ ಜೈನ್ ಹಾಗೆ ಸಾಹಿಲ್ ಜೈನ್ಗೆ 53 ಕೋಟಿ ದಂಡವನ್ನ ವಿಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಈಗ ಅಕ್ರಮ ಕಳ್ಳ ಸಾಗಣೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ರನ್ಯಾ ರಾವ್ಗೆ ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು. DRI ನಿಂದ ಬಂದಿರುವಂತಹ ನೋಟಿಸ್, ದಂಡ ಕಟ್ಟಿ ಅಂತ ಹೇಳ್ಬಿಟ್ಟು ಏನಂತ ನೋಟಿಸ್ ಹೋಗಿದೆ, ಯಾರಿಗೆಲ್ಲ ಎಷ್ಟು ದಂಡ ಕಟ್ಟಬೇಕು ಅಂತ ನೋಟಿಸ್ ಹೋಗಿದೆ? ಪ್ರಗತಿ ಅಂದರೆ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ರನ್ಯಾ ರಾವ್ಗೆ DRI ಅಧಿಕಾರಿಗಳು ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಮಾರ್ಚ್ 4ನೇ ತಾರೀಕು ದುಬೈನಿಂದ 14 kg ಚಿನ್ನವನ್ನು ಸಾಗಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿಬಿದ್ದಂಥ ರನ್ಯಾ ರಾವ್ನ ಅರೆಸ್ಟ್ ಮಾಡ್ತಾರೆ. ಅದ್ರ ಮೇಲೆ ಕಾಪಿಪೋಸಾ ಅವ್ರ ಮೇಲೆ ಇನ್ವೋಕ್ ಮಾಡುವಂಥದ್ದು. ಅದರ ಜೊತೆಗೆ DRIನ ಅಧಿಕಾರಿಗಳು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರೆ ಅವ್ರಿಗೆ 2 ರೀತಿಯ ಅವಕಾಶಗಳಿರ್ತದೆ. ಅಂದರೆ ಅಡ್ಜುಡಿಕೇಷನ್ ಪ್ರೊಸೀಡಿಂಗ್ಸ್ ಅಂತಾರೆ. ಅಂದರೆ ಯಾವ ಅಪರಾಧದಿಂದ ಅವ್ರು ಅಕ್ರಮವಾಗಿ ಅಂದರೆ ಏನೋ ನಿಷೇಧಿತ ವಸ್ತುಗಳನ್ನು ಸಾಗಾಣಿಕೆ ಮಾಡಿರ್ತಾರೆ ಆ ಒಂದಷ್ಟು ಮೌಲ್ಯದ ವಸ್ತುಗಳನ್ನು ಅಥವಾ ಆ ಮೌಲ್ಯವನ್ನು ರಿಕವರಿ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಅದನ್ನು ಅಡ್ಜುಡಿಕೇಷನ್ ಪ್ರೊಸೀಡಿಂಗ್ಸ್ ಅಂತಾರೆ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೂಡ ಮುಂದುವರಿಯುತ್ತೆ. ಅಂದರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸು ಮುಂದುವರಿಯುವಂಥದ್ದು, ಅವ್ರನ್ನ ಜೈಲಿಗೆ ಕಳಿಸುವಂಥದ್ದು, ಮುಂದೆ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳುವಂಥದ್ದು ಇರ್ತದೆ. ಹಾಗಾಗಿ 6 ತಿಂಗಳ ಒಳಗಾಗಿ ಅಡ್ಜುಡಿಕೇಷನ್ ಪ್ರೊಸೀಡಿಂಗ್ಸ್ ಅನ್ನು ಮಾಡಬೇಕಾಗಿರ್ತದೆ. ಹಾಗಾಗಿ 6 ತಿಂಗಳಾಗಿದೆ ಇಲ್ಲಿಗೆ ಅರೆಸ್ಟ್ ಆಗಿ ಅವ್ರು ಜೈಲಿಗೆ ಹೋಗಿ. ಈಗ ಅವರು ಒಂದು ಇಲ್ಲಿಯವರೆಗೆ ನಡೆದಂಥ ತನಿಖೆ ಸಂದರ್ಭದಲ್ಲಿ ಒಟ್ಟು 127 kg 300 ಗ್ರಾಮ್ ಚಿನ್ನವನ್ನು ರನ್ಯಾ ರಾವ್ ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿಯವರೆಗೆ ನಡೆದಂಥ ತನಿಖೆಯಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಹಾಗಾಗಿ ಇಷ್ಟು ಕಳ್ಳ ಸಾಗಾಣಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ 102.55 ಕೋಟಿ ರೂಪಾಯಿ ದಂಡವನ್ನು ಕಟ್ಟಬೇಕು ಅಂತೇಳಿ ಇವತ್ತು ರನ್ಯಾ ರಾವ್ಗೆ DRI ಅಧಿಕಾರಿಗಳು ಜೈಲಿಗೆ ಹೋಗಿ ಅಂದರೆ ಶೋಕಾಸ್ ನೋಟಿಸ್ ಜೊತೆಗೆ ಒಟ್ಟು 2,500 ಪುಟಗಳ ದಾಖಲೆಗಳನ್ನು ಅವರಿಗೆ ನೀಡಿ ಬಂದಿರುವಂಥದ್ದು. ಇನ್ನು A2 ಆರೋಪಿ ಏನಿದ್ದಾನೆ, A2 ಆರೋಪಿ 67.6 kg ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ದಾಖಲೆಗಳು ಸಿಕ್ಕಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ದೃಢ ಆಗಿದೆ. ಹಾಗಾಗಿ ಆತ 62 ಕೋಟಿ ರೂಪಾಯಿಯನ್ನು ದಂಡ ವಿಧಿಸಬೇಕು ಅಂತೇಳಿ ಒಂದು ಸೂಚನೆಗಳು ಕೊಟ್ಟಿರುವಂಥದ್ದು. ಇನ್ನು ಅಕ್ಯೂಸ್ ನಂಬರ್ 3 and 4 ಏನಿದ್ದಾರೆ, ಸಾಹಿಲ್ ಜೈನ್ ಮತ್ತು ಭರತ್ ಜೈನ್ ಇದ್ದಾರೆ, ಇವರಿಬ್ಬರು ಕೂಡ ತಲಾ 63 kg ಚಿನ್ನವನ್ನು ಅಕ್ರಮ ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಅವರಿಬ್ಬರು ಕೂಡ ತಲಾ 53 ಕೋಟಿ ರೂಪಾಯಿ ಹಣವನ್ನು ದಂಡವನ್ನು ಕಟ್ಟಬೇಕು ಅನ್ನುವಂಥದ್ದು. ಒಂದು ವೇಳೆ ಇಷ್ಟು ಹಣವನ್ನು ಅವರು ದಂಡವಾಗಿ ಕಟ್ಟದೇ ಇದ್ದಲ್ಲಿ ಅವರಿಗೆ ಸೇರಿದಂಥ ಆಸ್ತಿಗಳನ್ನು ಮುಟ್ಗೋಲು ಹಾಕ್ಲಿಕ್ಕೆ ಕೂಡ ಅವರಿಗೆ DRI ಅಧಿಕಾರಿಗಳಿಗೆ ಒಂದು ಅವಕಾಶಗಳಿರುವಂಥದ್ದು. ಹಾಗಾಗಿ ಪ್ರೊಸೀಡಿಂಗ್ಸ್ ಆರಂಭ ಆಗಿದೆ. ಮತ್ತೊಂದು ಕಡೆ ಕ್ರಿಮಿನಲ್ ಕೇಸಸ್ ಕೂಡ ಏನು ಎಕನಾಮಿಕ್ಸ್ ಅಫೆನ್ಸ್ ಕೋರ್ಟಲ್ಲಿ ಮುಂದುವರಿಯುತ್ತೆ, ಅಲ್ಲಿ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು. ಮತ್ತು ಇದರ ಜೊತೆಗೆ ಕಾಪಿಪೋಸಾ ಆಕ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಪ್ರಶ್ನೆ ಮಾಡಲಾಗಿದ್ದು, ಕಾಪಿಪೋಸಾ ಕಮಿಟಿ ಕಾಪಿಪೋಸಾ ಅವ್ರ ಮೇಲೆ ಹಾಕಿರುವಂಥದ್ದು ಸರಿ ಇದೆ ಅಂತೇಳಿ ಎತ್ತಿ ಹಿಡಿದತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಅದು ಮುಂದಿನ ತಿಂಗಳು 11ನೇ ತಾರೀಕಿಗೆ ವಿಚಾರಣೆ ಹೋಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಇದನ್ನು ನೋಡ್ತಾ ಹೋದ್ರೆ ಎಲ್ಲೊಂದು ಕಡೆ ಒಂದು ನಿಷೇಧಿತ ವಸ್ತುಗಳನ್ನು ವಿದೇಶಿಗಳ ಮೂಲಕ ಕಳ್ಳ ಸಾಗಾಣಿಕೆ ಮಾಡಿ ಕೋಟಿ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿದಂಥ ರನ್ಯಾ ರಾವ್ಗೆ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗಿರುವಂಥದ್ದು. ಇಲ್ಲಿಯವರೆಗೆ ಅರೆಸ್ಟ್ ಆಗಿ ಅಂದರೆ DRI ಅಧಿಕಾರಿಗಳು ಕಳ್ಳ ಸಾಗಾಣಿಕೆಯಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಜೊತೆಗೆ ಕಾಪಿಪೋಸಾ ಆಕ್ಟ್ ಅನ್ನು ಅವ್ರ ಮೇಲೆ ಇನ್ವೋಕ್ ಮಾಡಲಾಗಿದೆ. ಇದರ ಜೊತೆಗೆ ಅವರು ಈ ಕೇಸನ್ನು ಅಂದರೆ ಕೋರ್ಟ್ನಲ್ಲಿ ಪೇಸ್ ಮಾಡಿ ಆ ಮೂಲಕ ಅದು ದೃಢ ಆಗಿದ್ದೆ ಅದರಲ್ಲಿ ಅದಕ್ಕೆ ಜೈಲಿಗೆ ಹೋಗಬೇಕಾದದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಳ್ಳ ಸಾಗಾಣಿಕೆಯ ಮೂಲಕ ಇಷ್ಟೊಂದು ದೊಡ್ಡ ಮೊತ್ತದ ಏನೋ ಲಾಭವನ್ನು ಪಡ್ಕೊಂಡಿದ್ದಾರೆ. ಈ ದೊಡ್ಡ ಮೊತ್ತದ ಚಿನ್ನವನ್ನು ಸಾಗಾಣಿಕೆ ಮಾಡಿ ಅದರಲ್ಲಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದರೆ ಆ ಹಣವನ್ನು ಕೂಡ DRI ಅಧಿಕಾರಿಗಳೇ ಪಾವತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ರನ್ಯಾ ರಾವ್ ಸೇರಿದಂತೆ 4 ಜನ ಆರೋಪಿಗಳಿಗೆ ಈ ರೀತಿಯಾದಂಥ ಶೋಕಾಸ್ ನೋಟಿಸ್ ಕೊಡುವ ಮೂಲಕ DRI ಅಧಿಕಾರಿಗಳು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿರುವಂಥದ್ದು. ಅಂದರೆ ಈ ಪ್ರಕರಣದಲ್ಲಿ DRI ಅಧಿಕಾರಿಗಳ ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದ ಮಧುರ್ ರಾವ್ ಅವರು ಕೂಡ ಇವತ್ತು ಏನೋ ಜೈಲಿಗೆ ಹೋಗಿ ಅಲ್ಲಿ ಒಂದು ಶೋಕಾಸ್ ನೋಟಿಸ್ ಅನ್ನು ಜೈಲು ಅಧಿಕಾರಿಗಳ ಮೂಲಕ ಆರೋಪಿಗಳಿಗೆ ನೀಡಿ ಬಂದಿರುವಂತಹದ್ದು. ಸೊ ಇದನ್ನು ನೋಡ್ತಾ ಹೋದ್ರೆ ರನ್ಯಾ ರಾವ್ ಒಂದು ಈಗ ಏನೋ ಅವರು ಕಳ್ಳ ಸಾಗಾಣಿಕೆಯ ಮೂಲಕ ಇಷ್ಟೊಂದು ಹಣ ಸಂಪಾದನೆ ಮಾಡಿದ್ದಾರೆ. 127 kg ಹಣ ಅಂದ್ರೆ ಅದಕ್ಕಿಂತ ಹೆಚ್ಚಿರ್ಬೋದು. ಆದ್ರೆ
DRI ಅಧಿಕಾರಿಗಳ ತನಿಖೆಯಲ್ಲಿ ದೃಢವಾಗಿ ಸಿಕ್ಕಂತ ಸಾಕ್ಷಿ ಸಮೇತ ಸಿಕ್ಕಂತ ಒಂದು ಕಳ್ಳ ಸಾಗಾಣಿಕೆಯ ಒಂದು ಏನೋ ಚಿನ್ನದ ಮೊತ್ತ ಇದಾಗಿರುವಂತದ್ದು. ಸೊ ಇದಕ್ಕೆ ಒಂದು ಕಂಪನಿ ಮಾರ್ಕೆಟ್ ರೇಟಿಗೆ ಅದನ್ನ ಕನ್ವರ್ಟ್ ಮಾಡಿ ಆ ಮೂಲಕ 102 ಕೋಟಿ ರೂಪಾಯಿ ಹಣವನ್ನ ಅವ್ರು ದಂಡವಾಗಿ ಕಟ್ಟಬೇಕಾಗುತ್ತೆ ಅನ್ನೋದೊಂದು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಆ ನೋಟಿಸ್ ಅನ್ನ ಕಟ್ಟಬೇಕು. ಕಟ್ಟದೇ ಇದ್ದಲ್ಲಿ ಆ ಆಸ್ತಿಗಳು ಮತ್ತೆ DRI ಪಾಲಿಗೆ, ಯಾಕೆಂದ್ರೆ ಈ ನಾವು ನೋಡ್ತೀವಿ ಇಡಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವರು ಇದೇ ರೀತಿ ಅಂದ್ರೆ ಒಂದು ಕಡೆ ಎಷ್ಟು ಮೋಸ ಆಗಿರ್ತದೆ ಅಥವಾ ಎಷ್ಟು ವಂಚನೆಯನ್ನು ಮಾಡಿರ್ತಾರೆ, ಎಷ್ಟು ಹಣವನ್ನು ನುಂಗಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸೀಸರ್ ಮಾಡುವಂತ ಅಧಿಕಾರ ಏನಿರ್ತದೆ ಅದೇ ರೀತಿಯಾದಂತಹ ಸೀಸರ್ ಮಾಡುವಂತ ಅಧಿಕಾರ ಕೂಡ DRI ಅಧಿಕಾರಿಗಳಿರುವಂತದ್ದು. ಆ ನೆಲೆಯಲ್ಲಿ ಆ ಪ್ರೊಸೀಡಿಂಗ್ಸ್ ಅನ್ನ ಇವತ್ತು ಶುರು ಮಾಡಿರುವಂತದ್ದು. ಯಾಕೆಂದ್ರೆ ಪ್ರಕರಣ ದಾಖಲಾಗಿ 6 ತಿಂಗಳಲ್ಲಿ ಈ ಒಂದು ಪ್ರೊಸೀಡಿಂಗ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ 6 ತಿಂಗಳ ಒಳಗಾಗಿ ಈ ಶೋಕಾಸ್ ನೋಟಿಸ್ ಅನ್ನ ಕೊಡುವ ಮೂಲಕ ಈ ರನ್ಯಾರಾವ್ ಮತ್ತೆ ಅವ್ರ ಜೊತೆ ಇರುವಂತಹ ಇನ್ನೂ 3 ಆರೋಪಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಅನ್ನ DRI ಅಧಿಕಾರಿಗಳು ಕೊಟ್ಟಿರುವಂತಹದ್ದು. ಪ್ರಗತಿ. ರಮೇಶ್, ಈಗ ದಂಡ ಪಾವತಿ ಮಾಡೋದಕ್ಕೆ ಎಷ್ಟು ಸಮಯಾವಕಾಶ ಕೊಡ್ಲಾಗುತ್ತೆ, ಅಥವಾ ರನ್ಯಾರಾವ್ ಏನಾದ್ರೂ ಮನವಿ ಮಾಡಬಹುದಾ ಇಷ್ಟು ಸಮಯ ಬೇಕು ನನಗೆ ಅಂತ? ಅದು ಯಾವ ರೀತಿ ಇರುತ್ತೆ? ಪ್ರಗತಿ ಅಂದ್ರೆ ಇದಕ್ಕೆ ಕಾಲಾವಕಾಶದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗಬೇಕಾಗಿರುವಂತಹದ್ದು. ಅಂದ್ರೆ ಒಂದು ನಿಗದಿತ ಸಮಯವನ್ನು ಅವರಿಗೆ ಕೊಡ್ತಾರೆ, ಆ ನಿಗದಿತ ಸಮಯದ ಒಳಗಾಗಿ ಅಷ್ಟು ದಂಡವನ್ನ ಅವರು ಪಾವತಿಸಬೇಕಾಗುತ್ತೆ. ಅದು ಲಿಕ್ವಿಡ್ ಕ್ಯಾಶ್ ಅಲ್ಲಿ ಅಂದ್ರೆ ಅಷ್ಟನ್ನ ಹಣವನ್ನೇನು ಅಕ್ರಮವಾಗಿ ಸಾಗಣೆ ಅಂದ್ರೆ ಸಂಪಾದನೆ ಮಾಡಿದರೆ ಅದನ್ನ DRIಗೆ ಅದು ಡೆಪಾಸಿಟ್ ಅನ್ನ ಮಾಡಬೇಕಾಗುತ್ತೆ. ಒಂದ್ ವೇಳೆ ಮಾಡದೇ ಇದ್ರೆ ಅಷ್ಟು ಮೌಲ್ಯದ ಅವರಿಗೆ ಸೇರಿದಂತ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಿಗೆ ಸೇರಿದಂತ ಆಸ್ತಿಗಳನ್ನ ಅಂದ್ರೆ ಇದರಿಂದಲೇ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಒಂದು ಏನೋ ನಿರ್ಧಾರಕ್ಕೆ ಬಂದಂತ DRI ಅಧಿಕಾರಿಗಳು ಆ ಆಸ್ತಿಗಳನ್ನ ಮುಟ್ಕೊಳ್ಳಾಕ್ಲಿಕ್ಕೆ ಅವಕಾಶಗಳಿರುವಂತದ್ದು. ಹಾಗಾಗಿ ಇವತ್ತು ನೋಟಿಸ್ ಅನ್ನ ನಾವು ಸರ್ವ್ ಮಾಡಿದ್ದೇವೆ ಅನ್ನುವಂಥದ್ದನ್ನ DRI ಮೂಲಗಳು ಹೇಳ್ತಾ ಇರುವಂತದ್ದು. ಆ ಮೂಲಕ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ಚಾರ್ಜ್ ಶೀಟ್ ರೀತಿ ಇಡೀ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ಚಿನ್ನವನ್ನ ಅಕ್ರಮ ಸಾಗಾಣಿಕೆ ಮಾಡಿದರೆ, ಅದಕ್ಕೆ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಸಾಕ್ಷಿಗಳೇನು, ಯಾವ ಆಧಾರದ ಮೇಲೆ ನಿಮಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾ ಇದೀವಿ, ಇಷ್ಟು ಹಣವನ್ನ ಯಾಕೆ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಸಮಜಾಯಿಷಿಯನ್ನು ಒಳಗೊಂಡಂತ ಸಂಪೂರ್ಣ ದಾಖಲೆಗಳ ಸಮೇತ ಇವತ್ತು ಶೋಕಾಸ್ ನೋಟಿಸ್ ಅನ್ನ ಅವರಿಗೆ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಲೀಗಲಿ ಅವರಿಗೆ ಅವಕಾಶಗಳಿರುವಂತದ್ದು, ಇದನ್ನು ಪ್ರಶ್ನೆ ಮಾಡುವಂತದ್ದ ಅಥವಾ ಕಟ್ಟುವಂತದ್ದಾದ್ರೆ ಇದರಲ್ಲಿ ಏನಾದರೂ ಏನೋ ಒಂದು ಬಾರ್ಗೇನಿಂಗ್ ಏನಾದರೂ ಅವಕಾಶಗಳಿರ್ತದ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನೂನಾತ್ಮಕವಾಗಿ ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕಾಗಿರುವಂತಹದ್ದು. ಪ್ರಗತಿ. ಸೊ ಈಗ ರನ್ಯಾರಾವ್ ಇಲ್ಲ ಒಂದ್ ಕಡೆ ಕದ್ದು ಮುಚ್ಚಿ ದುಬೈಗೆ ಹೋಗಿ ತಿಂಗಳಲ್ಲಿ 2-3 ಬಾರಿ 3-4 ಬಾರಿ ಹೋಗಿ ಎಲ್ಲ ಒಂದ್ ಕಡೆ ತಮ್ಮ ದೇಹದ ಒಳಗಡೆ ಅಂದ್ರೆ ಬಟ್ಟೆಯ ಒಳಗಡೆ ಚಿನ್ನವನ್ನ ಬಚ್ಚಿಟ್ಕೊಂಡು ಬಂದು ಎಲ್ರಿಗೂ ಕಾಣದ ರೀತಿ ಅವರ ತಂದೆ DGP ಆಗಿದ್ದಾರೆ, ಆ ಒಂದು ಅಧಿಕಾರದ ಶೆಲ್ಟರ್ನ ಪಡ್ಕೊಂಡು ಕಳ್ಳ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳಿತ್ತು. ಅದಕ್ಕೆ ಸಂಬಂಧಪಟ್ಟ DRI ಅಧಿಕಾರಿಗಳು ಸ್ಪಷ್ಟ ಇಲ್ಲಿವರೆಗೆ ತನಿಖೆ ಬಹುತೇಕ ಮುಕ್ತ ಆಗಿದೆ. ಒಂದ್ ಕಡೆ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ಒಂದು ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಅನ್ನ ಕೋರ್ಟ್ಗೆ ಕೊಡುವಂತ ಅಂದ್ರೆ ಸದ್ಯದಲ್ಲೇ ಕೊಡ್ತಾರೆ, ಅಂದ್ರೆ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ. ಅದ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕಡೆ ಒಂದ್ ಕಡೆ ನಡ್ತಾ ಹೋದ್ರೆ, ಮತ್ತೊಂದ್ ಕಡೆ ಕಳ್ಳ ಸಾಗಾಣಿಕೆಯ ಮೂಲಕ ಸಂಪಾದನೆ ಮಾಡಿರುವ ಕೋಟಿ ಕೇವಲ 1-2 ಕೋಟಿ ಅಲ್ಲ 102 ಕೋಟಿ ರೂಪಾಯಿಯನ್ನ ದಂಡವಾಗಿ ಅವರು ಪಾವತಿ ಮಾಡಬೇಕು ಅಂತೇಳಿ ಈಗ DRI ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಸಂಬಂಧಪಟ್ಟಂತೆ ಸದ್ಯದಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗಿರುವಂತಹದ್ದು. ಪ್ರಗತಿ. ಓಕೆ ರಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.